ಕೊಕ್ಕೋದಲ್ಲಿ ಗ್ರೀನ್ ವೆರೈಟಿ ಏನು ಬರ್ತದೆ ಅದು ಫಾರೆಸ್ಟ್ರೋ ಅಂತ ಹೇಳುವ ಒಂದು ವೆರೈಟಿ, ಮತ್ತೆ ರೆಡ್ಡಿಶ್ ಏನು ಬರ್ತದೆ ಅದು ಕ್ರಿಯಲ್ಲೋ ಅಂತ ಹೇಳುವ ವೆರೈಟಿ. ಹಾಗೆ ಎರಡು ವೆರೈಟಿ ಉಂಟದೆ. ನಾನು ಸಮ ಬಟ್ಟಲಲ್ಲಿ ಹಾಕಿ ತಿನ್ನುದು, ನಿಮಗೇನು ಕೊಡದೆ. ನೀವು ಎಷ್ಟು ದಿವಸ ಅಂತ ಸುಮ್ಮನೆ ಕೂತ್ಕೊಳ್ಳುದು? ಮೂರನೇ ದಿವಸ ನನ್ನ ಬಟ್ಟಲಿಂದ ನೀವು ಕೈ ಹಾಕಿ ತಿನ್ನುದಿಲ್ವಾ? ಕ್ಯಾಂಪ್ಕೋ ರೇಟಲ್ಲಿ 100 ರೂಪಾಯಿ ಇರುದು, 120 ರೂಪಾಯಿ ಅಂದಾಜಿಗೆ ನವೀನ ಶಾಸ್ತ್ರಿಗಳು ತೆಕೊಳ್ತಾ ಇದ್ದಾರೆ. ಕೊಕ್ಕೋ 4 kg ಇಡೀ ಪಾಡಲ್ಲಿ ಇದ್ರೆ 1 kg ಸೀಡ್ ಬರ್ತದೆ. ನನಗೆ 50 ರಿಂದ 60 kg ಒಳ್ಳೆ ಮೆಣಸು ಆಗ್ತಾ ಇತ್ತು. ಈಗ ಒಂದು 200, 250 kg, 300 kg ವರೆಗೆ ಒಳ್ಳೆ ಮೆಣಸು ಆಗ್ಲಿಕ್ಕೆ ಶುರುವಾಗಿದೆ. ಕೋಳಿ ಗೊಬ್ಬರದ ಇದರ ಪ್ರಭಾವದಿಂದ ಬರುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಮೇನ್ ಆಗಿ ನೋಡಿ, ಇದಲ್ಲೆಲ್ಲ ಎಷ್ಟು ಹೂ ಉಂಟು ನೋಡಿ. ನಾವು ಇದಕ್ಕೆ ಮೇನ್ ಆಗಿ ಮಾರ್ಕೆಟಿಂಗ್ ಕ್ಯಾಂಪ್ಕೋವನ್ನೇ ನಾವು ಇದು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಕರೆಗೆ 4 ಗಂಡಿ ಅಡಿಕೆ ಹಳೆಬ್ಬರ ಅಭಿಪ್ರಾಯ. ಮತ್ತೆ ನಮಸ್ಕಾರ, ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಕೃಷಿ ತೋಟದಲ್ಲಿ ಈಗ ಏನು ವಿಶೇಷ ಅಂತ ಹೇಳಿದ್ರೆ ಕೊಕ್ಕೋದ ಸೀಸನ್ ಸ್ನೇಹಿತರೆ. ಕೊಕ್ಕೋ ಯಾವುದಕ್ಕೆ ಬಳಸ್ತಾರೆ ಅಂತ ಹೇಳಿದ್ರೆ ಹಲವಾರು ಚಾಕ್ಲೇಟ್ ತಯಾರು ಮಾಡಲಿಕ್ಕೆ ಈ ಕೊಕ್ಕೋವನ್ನು ಬಳಸ್ತಾರೆ. ಬಲರಾಮ್ ಸರ್ ಅವರ ಕೃಷಿ ತೋಟದಲ್ಲಿ ವಾರಕ್ಕೆ 500 kg ಕೊಕ್ಕೋ ಸಿಗ್ತದೆ ಸ್ನೇಹಿತರೆ. ವೆರೈಟಿ ಕೊಕ್ಕೋದ ಗಿಡಗಳು ಕೂಡ ಉಂಟು ಅವರಲ್ಲಿ. ಬೇರೆ ಬೇರೆ ಕಡೆಯಿಂದ ನಾರ್ತಿಂದ ಕೂಡ ಕೊಕ್ಕೋದ ಬೀಜ ತಗೊಂಡು ಹೋಗ್ಲಿಕ್ಕೆ, ಅಂದ್ರೆ ಗಿಡ ಮಾಡಲಿಕ್ಕೆ ಇವರಲ್ಲಿಗೆ ಬಂದು ಕೊಕ್ಕೋದ ಗಿಡವನ್ನು ತಗೊಂಡು ಹೋಗ್ತಾರೆ. ತೋಟದಲ್ಲಿ ಈಗ ಅಡಿಕೆ ಕಡಿಮೆ ಆಗಿದೆ, ಈಗ ಕೊಕ್ಕೋದ ಸೀಸನ್. 1-2-3 ತಿಂಗಳು ಇನ್ನು ಕೊಕ್ಕೋದ ಸೀಸನ್ ಉಂಟು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಬಲರಾಮ್ ಸರ್ ಅವರಿಂದ ಈ ಕೊಕ್ಕೋದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ, ಬನ್ನಿ. ಮತ್ತೆ ಹಾಗೆ ಕೊಕ್ಕೋ ಕೃಷಿಯಲ್ಲಿ ನೋಡಿ, ಒಳ್ಳೆ ಕೊಕ್ಕೋದ ಕ್ರಾಪ್ಗಳು, ಒಳ್ಳೆ ಮರಗಳ ಕೊಕ್ಕೋದಲ್ಲಿ ಗ್ರೀನ್ ವೆರೈಟಿ ಮತ್ತೆ ರೆಡ್ ವೆರೈಟಿ, 2 ವೆರೈಟಿಗಳು ಉಂಟು. ನೋಡಿ, ಒಳ್ಳೆ ಫಸಲು ಇರುವಂತ ಮರಗಳಲ್ಲಿ ಒಳ್ಳೆ ಈಲ್ಡಿಂಗ್ ಉಂಟು. ಮೇಲೆಯಿಂದ ಕೆಳಗಡೆವರೆಗೂ ನೀವು ನೋಡಿ, ಹೂವುಗಳು ಉಂಟು, ಅಷ್ಟೇ ಮೆಡಿ ಉಂಟು, ದೊಡ್ಡದಾದ ಕಾಯಿಗಳು ಉಂಟು. ವೀಕ್ಲಿ ನಮಗೆ ಇದೊಂದು ಒಳ್ಳೆ ಇನ್ಕಮ್. ಈ ವರ್ಷ ಕೊಕ್ಕಕ್ಕೆ ಸ್ವಲ್ಪ ಈಗ ರೇಟ್ ಡೌನ್ ಉಂಟು. ಹಾಗೆ ಕಳೆದ ವರ್ಷ ಎಲ್ಲ ಅದರಿಂದ ಮೊದಲ ವರ್ಷ ಕೊಕ್ಕಕ್ಕೆ 320 ರೂಪಾಯಿವರೆಗೂ ಕೆಜಿಗೆ ಅದು ಉಂಟು. ನಮ್ಮ ಎಲ್ಲ ಚಾಕ್ಲೇಟ್ ಪ್ರಾಡಕ್ಟ್ಗಳಿಗೆ, ಹಾಗೆ ಐಸ್ ಕ್ರೀಮ್ಗಳಿಗೆ, ಹಾಗೆ ಕೆಲವೆಲ್ಲ ಪರ್ಫ್ಯೂಮ್ಗಳಿಗೆ ಕೊಕ್ಕದ ಇದು ಹೋಗ್ತಾ ಉಂಟು. ಪ್ರೊಡಕ್ಷನ್ ಮಾಡಿ ನಾವು ಇಲ್ಲಿಂದ ಕೊಟ್ಟ ಸೀಡನ್ನು ಅವರು ಫರ್ಮೆಂಟೇಷನ್ ಮಾಡಿ ಅದನ್ನು ಸೀಡನ್ನು ಒಣಗಿಸಿ ಪೌಡರ್ ಮಾಡಿ ಬೇರೆ ಬೇರೆ ಹೀಗೆ ಕಂಪನಿಗಳು ತೆಕೊಳ್ತಾ ಉಂಟು. ನಾವು ಇದಕ್ಕೆ ಮೇನ್ ಆಗಿ ಮಾರ್ಕೆಟಿಂಗ್ ಕ್ಯಾಂಪ್ಕೋವನ್ನೇ ನಾವು ಇದು ಮಾಡ್ತಾ ಇದ್ದೇವೆ, ಡೈರೆಕ್ಟ್ ಕ್ಯಾಂಪ್ಕೋಗೆ ಆಗ್ತಾ ಇದ್ದೇವೆ. ಹಾಗೆ ಹೇಳಿ ನಮ್ಮವರೇ ಒಬ್ರು ನವೀನ ಶಾಸ್ತ್ರಿ ಅಂತ ಹೇಳುವವರು ಕೊಕ್ಕದ ಬಗ್ಗೆ ಒಳ್ಳೆ ಆಸಕ್ತರಾದವರು, ಒಳ್ಳೆ ಅದ್ಭುತ ಕೃಷಿಕರು. ಅವರು ಅದರ ಬಗ್ಗೆ ಅವರದ್ದೇ ಸ್ವಂತ ಪ್ರಾಡಕ್ಟ್ಗಳನ್ನು ಮಾಡಿ ಫಾರಿನಿಗೆ ಕಳಿಸುವಂತೆಲ್ಲ ಒಂದು ಒಳ್ಳೆಯ ಒಂದು ಇದರಲ್ಲಿ ಅವರು ನಿರತರಾಗಿದ್ದಾರೆ. ಹಾಗೆ ಅವರಿಗೆ ನಾನು ಜಾಸ್ತಿ ಕೊಡ್ತಾ ಇದ್ದೇನೆ. ಹಾಗಾದ್ರೆ ವಾರಕ್ಕೆ ಒಂದು ಎಷ್ಟು ಕ್ವಿಂಟಲ್ ಸಿಗ್ತದೆ ಸರ್? ವಾರಕ್ಕೆ ನನಗೆ ಸೀಸನ್ ಅಲ್ಲಿ ಒಂದು 400 ರಿಂದ 450 kg, 500 kg ವರೆಗೂ ನಾನು ಕೊಕ್ಕೋ ಕೊಟ್ಟದುಂಟು ವಾರಕ್ಕೆ ಸೀಸನ್ ಅಲ್ಲಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ವರೆಗೂ ನನಗೆ ಸಾಧಾರಣ ಕೊಕ್ಕ ಇರ್ತದೆ. ಬಾಕಿ ಟೈಮಲ್ಲಿಯೂ ನನ್ನಲ್ಲಿ ಅಂದ್ರೆ ಊರ್ನ ಮತ್ತೆ ತಳಿಗಳೆಲ್ಲ ಇರುವ ಕಾರಣ ಹೈಬ್ರಿಡ್ ತಳಿಗಳು ಉಂಟು. ಸಾಧಾರಣ ವರ್ಷ ಇಡೀ ನನಗೆ ಕೊಕ್ಕ ಬರ್ತಾನೆ ಇರ್ತದೆ. ಒಂದು ಎಷ್ಟು ಕಡಿಮೆ ಅಂತ ಆದ್ರೂ ಒಂದು 50 ಕಿಲೋ 30 ಕಿಲೋ ಆದ್ರೂ ಕೊಕ್ಕ ನನಗೆ ಸಿಗ್ತಾವೇ ಇರ್ತದೆ. ಎಲ್ಲ ವೀಕ್ಲಿ ನನಗೆ ಅಷ್ಟೇ ಇನ್ಕಮ್ ಸಿಗ್ತಾ ಉಂಟು. ಇಲ್ಲಿ ಚಣಿಲ್ನ ಉಪದ್ರ ಇಲ್ವಾ ಸರ್? ಚಣಿಲು, ಬೇರು ಮತ್ತೆ ಎಲ್ಲ ಉಪದ್ರಗಳು ಉಂಟು. ಆದ್ರೆ ಚಣಿಲ್ನ ಉಪದ್ರ ನನಗೆ ಇಲ್ಲಿ ಇಲ್ಲ, ಚಣಿಲೇ ಇಲ್ಲ ಇಲ್ಲಿ. ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಆಗಿದೆ. ನೋಡಿ, ಇದು ರೆಡ್ಡಿಶ್ ವೆರೈಟಿಯ ಕೊಕ್ಕ, ಇದು ರೆಡ್ ಕಲರ್ ನ ವೆರೈಟಿಯ ಕೊಕ್ಕ ಅಂತ ಹೇಳ್ತೇವೆ. ಹೌದು, ಅಲ್ಲ ಇದರಲ್ಲಿ ಆದ್ರೆ ಕಶಿ ಬ್ರೀಡ್, ಆದ್ರೆ ಕಲರ್ ಮಾತ್ರ ರೆಡ್ಡಿಶ್ ರೆಡ್ ಬರ್ತದೆ. ಹೌದು. ಇದಕ್ಕೆ ಗಿಡಕ್ಕೆ ಏನಾದ್ರು ರೇಟ್ ತುಂಬಾ ಉಂಟಾ? ಗಿಡ ಅಂದ್ರೆ ಈಗ ನಾನು ನನ್ನ ತಂದೆಯವರ ಹತ್ರ ತುಂಬಾ ಜನ, ಈಗ ತಂದೆಯವರದು ಚಿಕ್ಕಪ್ಪಂದೆಲ್ಲ ಕೊಕ್ಕದ ವಿಡಿಯೋಗಳು ತುಂಬಾ ಬಂದಿದೆ. ಅವ್ರ ಹತ್ರ ಈಗ ನಮ್ಮ ಹತ್ರ ಈಗ ಸಸಿಗಳನ್ನು ಕೆಲವರು ಕೊಂಡೋಗ್ತಾರೆ. ತಂದೆಯವರ ಹತ್ರ ಕಳೆದ ವರ್ಷ ಎಲ್ಲೆಲ್ಲಿಂದ ಬಂದ 320 ರೂಪಾಯಿ ಕೊಕ್ಕೋ ಈಗ ಆದ ವರ್ಷ ನಾರ್ತ್ ಇಂದ ಎಲ್ಲ ಬಂದು ಸೀಡ್ಗಳನ್ನು ಕೊಂಡೋಗಿದ್ದಾರೆ. ಫಾರಿನಿಗೆ ಸಮೇತ ನಮ್ಮ ಇಲ್ಲಿಯ ಸೀಡು ಸಸಿ ಮಾಡ್ಲಿಕ್ಕೆ ಹೋಗಿದೆ. ಸಸಿ ಮಾಡ್ಬೇಕು ಅಂತ ಹೇಳಿದ್ರೆ? ಹೌದು. ಅದರ ಸೀಡ್ ಯಾವ ಸಮಯದ್ದು ಸೀಡ್ ಉತ್ತಮ? ಸೀಸನ್ ಟೈಮ್ ಇದು ಉತ್ತಮ. ಯಾಕಂತ ಹೇಳಿದ್ರೆ ಸೀಸನ್ ಅಲ್ಲಿ ಇದ್ದ ಕೊಕ್ಕದಲ್ಲಿ ಒಳ್ಳೆ ಸೀಡ್ ಇರ್ತದೆ, ನಿಮಗೆ ಆ ಒಂದು ಸೀಡಿಗೆ ಕ್ವಾಲಿಟಿ ಇರ್ತದೆ. ಹಾಫ್ ಸೀಸನ್ ಅಲ್ಲಿ ಆದ್ರೆ ನಿಮಗೆ ಆ ಸೀಡಿಗೆ ಅಷ್ಟು ಕ್ವಾಲಿಟಿ ಇರ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಇದಕ್ಕೆ ಏನು ಗೊಬ್ಬರ ಹಾಕ್ತೀರಿ ಸರ್? ಗೊಬ್ಬರ ತೋಟಕ್ಕೆ ಏನು ಕೊಡ್ತೇನೆ, ಅದರ ಅರ್ಧ ಈಟು ನಾನು ಕೊಡ್ತೇನೆ. ಈಗ 2.5 kg 3 kg ಈಟು ನಾನು ಅಡಿಕೆ ಮರಕ್ಕೆ ಕೊಡ್ತಿದ್ರೆ 1.5 kg 2 kg ಹತ್ರ ಇದಕ್ಕೂ ಕೊಡ್ತೇನೆ. ಅದಕ್ಕೆ ಸಪರೇಟ್. ಮತ್ತೆ ಇನ್ನೊಂದು ಕೆಲವರ ಅಭಿಪ್ರಾಯ, ಕೊಕ್ಕೋ ಇದ್ದ ತೋಟದಲ್ಲಿ ಅಡಿಕೆ ಆಗುದಿಲ್ಲ, ಅಡಿಕೆ ಬಾರಿ ಕಡಿಮೆ ಅಂತ ಹೇಳುದೊಂದು ಎಲ್ಲರ ಅಭಿಪ್ರಾಯ ಉಂಟು. ಈಗ ನಾನೊಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುದು, ನಾನು ಸಮ ಬಟ್ಟಲಲ್ಲಿ ಹಾಕಿ ತಿನ್ನುದು, ನಿಮಗೇನು ಕೊಡದೆ. ನೀವು ಎಷ್ಟು ದಿವಸ ಅಂತ ಸುಮ್ಮನೆ ಕೂತ್ಕೊಳ್ಳುದು? ಮೂರನೇ ದಿವಸ ನನ್ನ ಬಟ್ಟಲಿಂದ ನೀವು ಕೈ ಹಾಕಿ ತಿನ್ನುದಿಲ್ವಾ? ಹೌದು. ಇಷ್ಟೇ ನಾನು ಹೇಳುದು. ಯಾಕಂತ ಹೇಳಿದ್ರೆ ಅದಕ್ಕೂ ತಿನ್ಲಿಕ್ಕೆ ಕೊಟ್ರೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕೊಕ್ಕದ ಅಡಿಕೆ ಮರದ ಬುಡದಿಂದ ಅದು ಈಟು ಏನು ತೆಕ್ಕೊಳ್ತದೆ, ಅದನ್ನು ತೆಕ್ಕೊಳ್ಳುದು ಕಡಿಮೆ ಮಾಡ್ತದೆ. ಅದು ಅದಕ್ಕೆ ಕೊಡಬೇಕು. ನಾವು ಕೊಡದಿದ್ರೆ ಅದು ಇನ್ನೊಂದು ರೀತಿಯಲ್ಲಿ ಅದರ ಆಹಾರವನ್ನು ಅದು ತೆಕ್ಕೊಳ್ಳುವುದಲ್ಲಿ ತಪ್ಪೇನಿಲ್ಲಲ್ಲ. ಹೌದು.
ಉಪವಾಸ ಈಗ ನನಗೆ ಎಕರೆಗೆ 4.5 ಗಂಡಿ ಅಡಿಕೆ ನನಗೆ ಬರ್ತಾ ಉಂಟು. ಹಳೆ ಕ್ರಮದಲ್ಲಿ ನನ್ನ ಹತ್ರ ಈ ಫುಲ್ ಊರ್ನ ತೋಟವೇ ಇರುದು. ಈಗ ಎಕರೆಗೆ 6 ಗಂಡಿ 7 ಗಂಡಿ ಅಡಿಕೆ ತೆಗೆಯುವವರು ಇರ್ಬೋದು. ಆದ್ರೆ ಹಳೆಬ್ಬರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಎಕರೆಗೆ 4 ಗಂಡಿ ಅಡಿಕೆ ಹಳೆಬ್ಬರ ಅಭಿಪ್ರಾಯ. ಈಗ ನನಗೆ 4.5 ಗಂಡಿ ಅಡಿಕೆ, ಎಡೆಬೆಳೆ, ಜಾಯಿಕಾಯಿ, ಕೊಕ್ಕೋ, ಬಾಳೆ, ಪೆಪ್ಪರ್ ಈಗ ಎಲ್ಲಾ ಬೆಳೆಯೂ ಇದ್ದು ನಾನು ತೆಗಿತಾ ಇದ್ದೇನೆ. ಏನು ತೊಂದರೆ ಆಗ್ಲಿಲ್ಲ. ಈಗ ನೀವು ತೋಟಕ್ಕೆ ಎಂತ ಸ್ಪ್ರಿಂಕ್ಲರ್ ಹಾಕುದು ಸರ್? ಹೌದು, ನಾನು ಸ್ಪ್ರಿಂಕ್ಲರ್ ಅಳವಡಿಸಿಕೊಂಡಿದ್ದೇನೆ ಇಡೀ ತೋಟಕ್ಕೆ. ಇದೊಂದು ವಿಷಯ ಕೊಕ್ಕೋಗೆ ಬಾರಿ ಇಂಪಾರ್ಟೆಂಟ್. ಕೊಕ್ಕೋಗೆ ಮೇಯ್ನ್ ಆಗಿ ಕೊಕ್ಕೋ ಕ್ರಾಪಿಗೆ ಮೇಲು ನೆರಳು ಬೇಕು. ಅಂದ್ರೆ ಅಡಿಕೆ ಮರದ, ಈಗ ಕಾಫಿ ಎಸ್ಟೇಟ್ ಅಲ್ಲಿ ಹೇಗೆ ಬೇರೆ ಮರಗಳನ್ನು ಬೆಳೆಯುವುದು ಯಾಕೆ ಅಂತ ಹೇಳಿದ್ರೆ ಕಾಫಿಗೆ ಮೇಲು ನೆರಳು ಬೇಕು ಕೊಕ್ಕೋದಾಗಿ. ಹಾಗೆ ಈ ಕೊಕ್ಕೋ ಬೆಳೆ ಕೂಡ ಅಡಿಕೆ ಮರದ ಎಡೆಯಲ್ಲಿ ನಮಗೆ ಸಾಲು ಸಾಲಾಗಿ ಬಾಳೆ ಕೆಲವು ತೋಟದಲ್ಲಿ ಹೇಗೆ ನಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೊಕ್ಕೋ ಮಾಡಿದ್ದೇವೆ ಅಷ್ಟೇ. ನೋಡಿ, ಜುಲೈಯಲ್ಲಿ ಸಾಧಾರಣ ನಮಗೆ ಹೈಯೆಸ್ಟ್ ಕೊಕ್ಕ ನಮಗೆ ಆಗಿ ಮುಗೀತದೆ. ಆಗಿ ಮುಗ್ದಾಗ ಹೀಗೆ ಬಂದಂತಹ ಈ ಚೆಗರೆಗಳನ್ನೆಲ್ಲ ತೆಗಿತೇವೆ ನಾವು. ಮತ್ತೆ ನಮಗೆ ಅಡಿಕೆ ಹೊರಲಿಕ್ಕೆ ಆವಾಗ ನಮಗೆ ಅಡ್ಡ ಆಗ್ತದೆ ಅಂತ ಗೆಲ್ಲುಗಳನ್ನು ಹೀಗೆ ಜೌರಿಯಾಗಿ ಕೆಳಗಡೆ ಬಂದದನ್ನೆಲ್ಲ ನಾವು ಇಲ್ಲಿಂದಲೇ ಕಟ್ ಮಾಡಿ ತೆಗಿತೇವೆ. ಆಗ ನಿಮಗೆ ಏನಂತ ಹೇಳಿದ್ರೆ ಒಂದು ಹೂ ಇರುವುದಿಲ್ಲ, ಕೊಕ್ಕದ ಸೀಸನ್ ಮುಗ್ದಿರ್ತದೆ. ಸ್ವಲ್ಪ ಸ್ವಲ್ಪ ಎಲ್ಲಿಯಾದ್ರೂ ಬ್ರಾಂಚ್ಗಳಲ್ಲಿ ಈ ತೊಗಟೆಗೆ ಮೇಯ್ನ್ ಆಗಿ ಕೊಕ್ಕದಲ್ಲಿ ಏನಂತ ಹೇಳಿದ್ರೆ ಈ ಕಾಂಡದ ಈ ಪೋರ್ಷನ್ಗೆ ಯಾವುದೇ ರೀತಿಯಾದಂತ ಇದು ಗಾಯಗಳಾಗಬಾರ್ದು. ಮೇಯ್ನ್ ಆಗಿ ನೋಡಿ, ಇದೆಲ್ಲ ಎಷ್ಟು ಹೂ ಉಂಟು ನೋಡಿ. ಹೌದು, ಇದೆಲ್ಲ ನೆಕ್ಸ್ಟ್ ಯಾವಾಗ ಹಣ್ಣಾಗುವಂತದ್ದು? ನೆಕ್ಸ್ಟ್ ಈಗ ನಮಗೆ ಇದೆಲ್ಲ ಕ್ರಾಪ್ಗಳು ಇನ್ನೀಗ ಫಾಸ್ಟ್ ಗ್ರೋತಿಂಗ್ ಇರ್ತದೆ. ನಿಮಗೆ ಜೂನ್ ಜುಲೈಗಾಗೋ ಸಾಧಾರಣ ಕೊಕ್ಕಗಳೆಲ್ಲ ಆಗಿ ಹೆಚ್ಚಿನದ್ದು ಮುಗೀತದೆ. ಇದು ಎಷ್ಟು ವರ್ಷ ಆಯ್ತು ಸರ್ ಈ ಗಿಡಕ್ಕೆ? ಗಿಡಗಳೆಲ್ಲ ಒಂದು 8-10 ವರ್ಷದ ಗಿಡಗಳು. ಇಷ್ಟು ತೋರ ಬರ್ಬೇಕಾದ್ರೆ ಅಷ್ಟು ವರ್ಷ ಬೇಕಲ್ಲ. ಮತ್ತೆ ನಾವು ಹೇಗೆ ಆಗ್ತದೆ. ಮತ್ತೆ ಕೊಕ್ಕದ ಮರ ಹೇಗೆ ಅಂತ ಹೇಳಿದ್ರೆ ನಾನು ನೋಡಿದ ಮಟ್ಟಿಗೆ ಈಗ ಇಲ್ಲಿಂದ ಒಂದು ಬ್ರಾಂಚ್ ಕಟ್ ಆಯ್ತು ಮಳೆಗಾಲದಲ್ಲಿ. ಇಲ್ಲಿಂದ ಒಂದು ಬ್ರಾಂಚ್ ಕಟ್ ಆಯ್ತು, ಈ ಬ್ರಾಂಚ್ ಮಾತ್ರ ಉಳಿತು. ಇದನ್ನು ನಾವು ಕಟ್ ಮಾಡಿ ಕೊಟ್ರೆ ಆ ಬ್ರಾಂಚ್ ಹೋಗ್ತದೆ. ಕೊಕ್ಕದ ಮರ ಒಂದು ನನ್ನ ಅಭಿಪ್ರಾಯದಲ್ಲಿ ಒಂದು ಸಣ್ಣ ಮಟ್ಟಿನಲ್ಲಿ ರಕ್ಕಸನಾಗಿರುವ ಮರ. ಅದು ಬರ್ತದೆ, ಒಂದು ಕುತ್ತಿಯಲ್ಲಿ ಜೀವ ಇದ್ರೂ ಬ್ರಾಂಚ್ಗಳಾಗಿ ಬರುವುದು ಉಂಟು. ನಿಮಗೆ ಕೆಲವು ಸತಿ ಪೊರಿಕಂಡಾಗಿ ಮರ ಇದಾಗ್ತದೆ. ಹೌದು, ಅಡಿಯಿಂದಲೇ ಮಣ್ಣು ಸಮೇತ ಮಗಿಸಿದಂತ ಸಂದರ್ಭದಲ್ಲಿ ಇಲ್ಲಿಂದ ಕಟ್ ಮಾಡಿತ್ತು. ನಾವು ಅದನ್ನ ಒಂದು ಬಳ್ಳಿ ಹಾಕಿ ಎಳ್ದು ಕಟ್ಟಿದ್ರೆ ವಾಪಸ್ ಅಲ್ಲಿಂದ ಬ್ರಾಂಚ್ ಹೋಗಿ ಅಲ್ಲಿಂದ ವಾಪಸ್ಸು ಕೆಳಗಡೆ ಅಲ್ಲಿ ಬರುವಂತ ಕಟ್ ಮಾಡ್ಬೇಕು. ಹೌದು, ಇಲ್ಲಿ ಬಂದಂತ ಹೀಗೆ ಕೆಳಗಡೆ ಬಂದಂತ ಬಂದ ಈ ಬೇಡದ ಗೆಲ್ಲುಗಳನ್ನು ನಾವು ತೆಗೆದ್ರೆ ಉತ್ತಮ. ಹಾಗಾದ್ರೆ ಕೊಕ್ಕೋ ಕೂಡ ಬೆಸ್ಟ್ ಅಂತ ಹೇಳ್ತೀರಿ? ಹೌದು, ಖಂಡಿತವೇ. ಎಡೆಬೆಳೆ ಅಂತ ಹೇಳುದು ಬೇಕೆ. ಒಂದನ್ನೇ ನಂಬಿ ನಮಗೆ ಎಲ್ಲಿ ಆದ್ರೆ ಆ ಕ್ರಾಪ್ ಕೈ ಕೊಟ್ರೆ ನಮಗೆ ಇನ್ನೊಂದಲ್ಲಿ ನಮಗೆ ಆದಾಯ ಉಂಟಲ್ವಾ. ಹೌದು. ಮತ್ತೆ ಈ ಕೊಕ್ಕೋವನ್ನ ಏನಂತ ಹೇಳಿದ್ರೆ ಓನರ್ ಆದವನಿಗೆ ಕೊಯ್ಬೋದು. ಮತ್ತೆ ಇದನ್ನು ಲೇಡೀಸ್ ಆದ್ರೂ ಮಾಡ್ತಾರೆ, ಅವರೇ ಕೊಯ್ತಾರೆ, ಅವರೇ ತಂದು ಹಾಕ್ತಾರೆ, ಅವರೇ ಹೊಡಿತಾರೆ. ನಮಗೆ ಲೇಬರ್ ಕಾಸ್ಟ್ ಕೂಡ ಕಡಿಮೆ ಆಗ್ತದೆ. ಮತ್ತೆ ಇದರ ಪಾಡ್ ದನಗಳಿಗೆ ತಿನ್ಲಿಕ್ಕೆ ಒಳ್ಳೆ ಆಹಾರ. ಮತ್ತೆ ಇದನ್ನು ಹಾಗೆ ನಾವು ಒಂದು ಸೂಟು ಮಣ್ಣಿನಾಗೆ ಮಾಡಿದ್ರೆ ಅಡಿಕೆ ಸಸಿ ಅಂತ ಇದರಲ್ಲಿ ಟ್ರೈಕೋಡರ್ಮದ ಅಂಶ ಜಾಸ್ತಿ ಇರುವ ಕಾರಣ ಅಡಿಕೆ ಸಸಿಗಳು ಒಳ್ಳೆ ಬರ್ತದೆ ಇದರಲ್ಲಿ. ಇದಕ್ಕೆ ಏನಾದ್ರು ಕಾಯಿಲೆ ಏನಾದ್ರು ಉಂಟಾ ಸರ್? ಕಾಯಿಲೆಗಳು ಗಜ್ಜಿಗಿಟ್ಟಗಳೆಲ್ಲ ಬರ್ತದೆ ಸ್ವಲ್ಪ, ಇಲ್ಲ ಅಂತಲ್ಲ. ಈಗ ಇದರಲ್ಲಿ ಸ್ವಲ್ಪ ಗಜ್ಜಿಗಿಟ್ಟಗಳು ಉಂಟು. ಆದರೆ ಇದು ಒಳಗಿನ ಸೀಡಿಗೆ ಅಂತ ಉಪದ್ರ ಆಗುದಿಲ್ಲ. ಇದು ಸ್ವಲ್ಪ ನನ್ನ ಅಭಿಪ್ರಾಯ ಕೋಳಿ ಗೊಬ್ಬರದ ಇದರ ಪ್ರಭಾವದಿಂದ ಬರುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಕೋಳಿ ಗೊಬ್ಬರ ಆಡಿನಕ್ಕೆ ಸ್ವಲ್ಪ ಹಾಕುವ ತೋಟದಲ್ಲಿ ಇದು ಜಾಸ್ತಿ ಅಂತ ಹೇಳುದು ನನ್ನ ಅಭಿಪ್ರಾಯ. ಅದು ಕೋಳಿಯ ಇದರಿಂದ ಹಾಕುವಂತ ಫುಡ್ಡಿನ ಇದರಿಂದಾಗಿ, ಅದರಿಂದ ಹಿಕ್ಕೆಯಲ್ಲಿ ಬಂದ ಇದರಲ್ಲಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇಂದಾಗಿ ಇದು ಬರುದು ಅಂತ ಹೇಳಿ ನನ್ನ ಅಭಿಪ್ರಾಯ. ನುಸಿಪೀಡೆ ಹಾಗೆ ಇರುವಂತದ್ದು. ಮತ್ತೆ ಈಗ ಪ್ರತಿಯೊಂದು ಕೃಷಿಯಲ್ಲಿಯೂ ಎಲ್ಲದಲ್ಲಿಯೂ ಸಿಕ್ಕುಗಳು ಉಂಟು. ಅದಕ್ಕೆ ಬೇಕಾದ್ರೆ ನಾವು ಪ್ರಿಕಾಷನರಿ ಏನಾದ್ರು ಮಾಡುದಷ್ಟೇ. ಈಗ ಬೇಸಿಗೆ ಕಾಲದಲ್ಲಿ ಹೌದು ಅಡಿಕೆ ತೋಟಕ್ಕೆ ಮದ್ದು ಬಿಡ್ಬೇಕು ಅಂತ ಹೇಳ್ತಾರೆ. ಹೌದು, ಬಿಟ್ಟಿದ್ದೇವೆ ಸರ್. ಹೌದು, ಹಿಂಗಾರಕ್ಕೆ ನಾನು ಬಿಡ್ತೇನೆ. ನಾನಂದ್ರೆ ಈಗ ಮಣ್ಣಿಗೆ ಅಂತ ಕೆಮಿಕಲ್ ಕೊಡುದಿಲ್ಲ, ಹಿಂಗಾರಕ್ಕೆ 2 ರೌಂಡ್ ನಾನು ಕೆಮಿಕಲ್ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಈಗಿನ ಕ್ಲೈಮೇಟ್ಗೆ ಇಲ್ಲದ್ರೆ ನಮಗೆ ಅಡಿಕೆ ಫಸಲ್ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳುವ ಅಭಿಪ್ರಾಯದಲ್ಲಿ ನಾನು ಕೊಡ್ತಾ ಇದ್ದೇನೆ. ಎಷ್ಟು ಸಲ ಕೊಡ್ತೀನಿ? ನಾನು 2 ಸಲ ಕೊಡ್ತೇನೆ. ಒಮ್ಮೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ, ಮತ್ತೊಮ್ಮೆ ಏಪ್ರಿಲ್ ಒಂದು 10 or 15 ಆ ಟೈಮಿಗೆ ಕೊಡ್ತೇನೆ. ಯಾವುದು ಸರ್? ನಾನು ಈಗ M45 ಮತ್ತೆ ಕರಾಟೆ ಬಿಡ್ತಾ ಇದ್ದೇನೆ. 2ನೇ ರೌಂಡ್ Z78 ಮತ್ತೆ ಕರಾಟೆ ಬಿಡ್ತಾ ಇದ್ದೇನೆ. ನನಗೆ ರಿಸಲ್ಟ್ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಉಂಟು. ಹಿಂಗಾರಕ್ಕೆ ಮಾತ್ರ. ಮತ್ತೆ ಮೈಲ್ ತುತ್ತು ಸುಣ್ಣ 1 ರೌಂಡ್ ಬಿಡ್ತೇನೆ. ಅದು ಯಾವಾಗ? ಅದು ಸಾಧಾರಣ ಒಂದು ಆಗಸ್ಟ್ ಲಾಸ್ಟಿಗೆ ಆಗುವಾಗ, ನಾನು ಆಗಸ್ಟ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಆ ಟೈಮಲ್ಲಿ ನಾನು ಬಿಡ್ತೇನೆ. ಜುಲೈ ಎಂಡ್ ಆಗಸ್ಟ್ ಫಸ್ಟ್ ವೀಕ್. ಮತ್ತೆ ಕಳೆದ ವರ್ಷ ಹೆವಿ ರೈನ್ ಇದ್ದ ಕಾರಣ 2 ಸತಿ ನಾನು ಸ್ಪ್ರೇ ಕೊಟ್ಟಿದ್ದೇನೆ. ಇದು ಪ್ರತಿ ವರ್ಷ ಕೂಡ ಕೊಡ್ತೀರಾ ಹಿಂಗಾರಕ್ಕೆ? ಹೌದು, ಹಿಂಗಾರಕ್ಕೆ ಪ್ರತಿ ವರ್ಷ ಕೊಡ್ತಾ ಇದ್ದೇನೆ ನಾನು. ಬೇರೆ ಹುಳದ್ದು ಕೂಡ ಸಮಸ್ಯೆ ಇಲ್ಲ? ಇಲ್ಲ, ಏನು ಸಮಸ್ಯೆ ಇಲ್ಲ. ಎಷ್ಟು ಕೊಯ್ಲಾಗಿದೆ ಸರ್ ಈ ವರ್ಷ? ಸರ್, ಈ ವರ್ಷ ನನಗೆ 4 ಕೊಯ್ಲಾಗಿದೆ. 4 ಕೊಯ್ಲಲ್ಲಿ ಒಳ್ಳೆ ಅಡಿಕೆ ನನಗೆ ಈ ವರ್ಷ ಕ್ರಾಪ್ ಅಲ್ಲಿ ಏನು ತೊಂದರೆ ಇಲ್ಲ. ಅವರೇಜ್ ನನಗೆ ಒಂದು 4.5 ಕಂಡಿ ಅಡಿಕೆ ನನಗೆ ಸಿಕ್ಕಿದೆ ಎಡೆಬೆಳೆಗಳಿದ್ದು ಎಕರೆಗೆ.
ಎಕರೆಗೆ. ಇದು ಯಾವ್ದು ಎಲ್ಲ ಊರಿದ್ದೇನಾ ಅಥವಾ ಮಿಕ್ಸ್ ಏನಾದ್ರು ಉಂಟಾ ಸರ್ ಬೇರೆ? ಯಾವ್ದು ಹೈಬ್ರಿಡ್ ಕೆಲವು ತಳಿಗಳು ಉಂಟು ಕೊಕ್ಕೋದಲ್ಲಿ, ಮತ್ತೆ ಊರಿದು ಹೆಚ್ಚು ಊರಿದೇ ಇರುವುದು. ಅಡಿಕೆ ಗಿಡದಲ್ಲಿ? ಅಡಿಕೆ ಎಲ್ಲ ಊರಿದೆ. ಎಲ್ಲ ಊರಿದೆ? ಎಲ್ಲ ಊರಿದೆ. 12 ಎಕರೆ ಕೂಡ? 12 ಎಕರೆ ತೋಟ ಕೂಡ ಊರಿನ ತೋಟವೇ. ಕಾಳು ಮೆಣಸು ಯಾವ್ದುಂಟು ಸರ್? ಕಾಳು ಮೆಣಸು ನನ್ನ ಹತ್ರ ಪಣಿಯೂರು ಮಾತ್ರ ಇರೋದು. ಅದ್ರಲ್ಲಿ ತೂಕ ಜಾಸ್ತಿ ಬರ್ತದಲ್ಲ? ಹೌದು. ಮತ್ತೆ ನಾನು ಬೇರೆ ಎಲ್ಲಿಂದಲೂ ಪಣಿಯೂರು ಬಳ್ಳಿ ತರಲಿಲ್ಲ. ನನಗೆ 50ರಿಂದ 60 ಕೆಜಿ ಒಳ್ಳೆ ಮೆಣಸು ಆಗ್ತಾ ಇತ್ತು. ಈಗ ಒಂದು 200, 250 ಕೆಜಿ, 300 ಕೆಜಿ ವರೆಗೆ ಒಳ್ಳೆ ಮೆಣಸು ಆಗ್ಲಿಕ್ಕೆ ಶುರುವಾಗಿದೆ ನನಗೆ. ಪಣಿಯೂರು 1, ಪಣಿಯೂರು 2 ಇರುದು ನನ್ನ ಹತ್ರ. ಬೇರೆ ಜಾತಿ ಇಲ್ಲ? ಬೇರೆ ಇಲ್ಲ ನನ್ನ ಹತ್ರ ವೆರೈಟಿಗಳು. ಅದು ಕೂಡ ಕೊಕ್ಕ ಸಾರಿಗೆ ನೆಟ್ಟಿರಲ್ಲ? ಹೌದು. ಅದು ಗ್ಯಾಪ್ 2 ಸಾರಿಯ ಅಡಿಕೆ ಮರದ ನಡುವಿನಲ್ಲಿ ಒಂದೊಂದು ಹಾಕ್ತಾ ಹೋದ್ದು 10 ಫೀಟ್ 10 ಫೀಟ್ ಗ್ಯಾಪಿಗೆ. 10 ಫೀಟ್ನಾಗೆ. ತೆಂಗಿನ ಮರಕ್ಕೆ ಏನಾದ್ರೂ ರೋಗ ಉಂಟಾ ಸರ್? ಇದೊಂದು ತಿರಿ ರೋಗದಲ್ಲಿ ಹೋಗಿದೆ ಈ ತೆಂಗು. ಸುಮಾರು ಟ್ರೀಟ್ಮೆಂಟ್ ಮಾಡಿ ಉಪ್ಪು ಹಾಕಿ ಹೊಯ್ಗೆ ಹಾಕಿ ಎಲ್ಲ ನೋಡಿದೆ, ತಿರಿ ಎಲ್ಲ ತೆಗ್ದು. ನನ್ನ ಅಭಿಪ್ರಾಯದಲ್ಲಿ ಇದು ತಿರಿ ವಾಪಸ್ ಬರ್ತಾ ಉಂಟು. ಇಲ್ಲದಿದ್ದು ಯಾವಾಗ ಈಗೆಲ್ಲ ಬೀಳ್ತಿತ್ತು ಮಾಡಲು. ಬರ್ತಾ ಉಂಟಾ? ಕೊಬ್ಬೆಗೆ ಹತ್ತಿ ಅದರ ಇದನ್ನು ಕಸ ಪೂರ ತೆಗ್ದ, ಹುಳ ಎಲ್ಲ ತೆಗ್ದು ವಾಪಸ್ಸು. ಅದು ಹೇಗೆ ಒಳಗೆ ಕಟ್ ಮಾಡ್ಲಿಕ್ಕೆ ಉಂಟು? ಹೇಗೆ ಒಳಗೆ ಕಟ್ ಮಾಡಿ ಫುಲ್ ಅದನ್ನು ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿ ಅದಕ್ಕೆ ಉಪ್ಪು ಮತ್ತೆ ಹೊಯ್ಗೆ ಹಾಕಿ. ಎಷ್ಟು ಸಮಯ ಬೇಕು ರಿಕವರಿ ಆಗ್ಲಿಕ್ಕೆ? ಒಂದು 3-4 ತಿಂಗಳಾದ್ರೂ ಬೇಕಾಗ್ತದೆ. ಅಲ್ಲಿ ನಾನೊಂದು ನಿಮಗೊಂದು ಕುಂದ್ರಿ ಒಂದು ತೆಂಗಿನ ಮರ ತೋರಿಸ್ತೇನೆ. ಕಂಪ್ಲೀಟ್ ನಾನು ಅದು ಹೋಯ್ತು ಅಂತೆಲ್ಲ ತಿಳ್ಕೊಂಡಿದ್ದೆ. ಚಿರಿಯ ಬುಡ ಕ್ಲೀನ್ ಇತ್ತು. ಅಲ್ಲಿವರೆಗೆ ಕಟ್ ಮಾಡಿ ಕಂಪ್ಲೀಟ್ ತೆಗ್ದು ಕೈ ಹಾಕಿ ತೆಗ್ದು ಅದರ ಕಸ ಹುಳ ಎಲ್ಲ ತೆಗ್ದು ಕ್ಲೀನ್ ಮಾಡಿ ಉಪ್ಪು ಮತ್ತೆ ಹೊಯ್ಗೆ ಹಾಕಿದಲ್ಲಿ ಈಗಲೂ ಫಸಲು ಉಂಟಲ್ಲ. 18 ತಿಂಗಳ ಒಂದು ತೆಂಗಿನ ಮರನ್ನು ಉಳಿಸಿದ್ದೇನೆ. ಇದು ನನ್ನ ಅಭಿಪ್ರಾಯದಲ್ಲಿ ಉಳಿದಿತ್ತು ಅಂತ ಹೇಳಿ ನನ್ನ ಅಭಿಪ್ರಾಯ. ಆತರ ಕೊಬ್ಬೆಗೆ ಹತ್ತಿ ಕ್ಲೀನ್ ಮಾಡಿ ಅದನ್ನ ತೆಗೆಯುವಂತದ್ದು ಇರುದು. ಅದೇ ಮತ್ತೆ ಕಂಪ್ಲೀಟ್ ಕೊಬ್ಬೆ ಮುರಿದ ಮೇಲೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಹೋದ್ದೆ ಆ ತೆಂಗು. ಹೌದಲ್ಲ. ಅದು ಯಾರು ಸರ್ ಇದು ಕ್ಲೀನ್ ಮಾಡಿದ್ದು? ನಮ್ಮ ಒಬ್ರು ಹುಡುಗ ಇದ್ದಾನೆ ಒಟ್ಟಿಗೆ. ಹಾಗೆ ಒಳ್ಳೆ ಹುಡುಗರು ಇದ್ದಾರೆ, ಆಲ್ರೌಂಡರ್ಗಳು. ಆದ ಕಾರಣ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಹೋಗ್ತಾ ಉಂಟು. ನೀವು ಆಲ್ರೌಂಡರ್ ಆಗಿರುವಾಗ ನಿಮ್ಮ ಹುಡುಗರು ಕೂಡ ಆಲ್ರೌಂಡರ್ ಆಗಿರ್ಬೇಕು. ನಾವು ಮಾಡುವ ಕಾರಣ ಅವರು ನಮ್ಮೊಟ್ಟಿಗೆ ಮಾಡ್ತಾರೆ. ದನಿಗಳೇ ಮಾಡುವಾಗ ನಾವೇ ಮಾಡದೆ ಹೇಗಿರುದು ಅಂತ ಹೇಳುದು ಅವರಿಗೂ ಆಗ್ತದೆ. ಹೌದು, ಅವರು ದುಡಿತಾರೆ ನಮ್ಮೊಟ್ಟಿಗೆ. ಶಿವಣ್ಣಲ್ಲಿ ಸೈಡ್ ಜಾಗ್ರತೆ, ಜಾರಿ ಬೀಳ್ಬೋದಲ್ಲ. ನಿಮ್ಮ ತೋಟದಲ್ಲಿ ಪ್ರಾಣಿಗಳ ಹಾವಳಿ ಕಡಿಮೆ ಅಂತ ಈ ಕೊಕ್ಕೋ ನೋಡುವಾಗ ಅಂದಾಜು ಆಗ್ತದೆ ಸರ್. ನಮ್ಮಲ್ಲಿ ಇಷ್ಟು ಹಣ್ಣಾಗ್ಲಿಕ್ಕೆ ಬಿಡುದೇ ಇಲ್ಲ, ಚನ್ನಿಲು ಬಂದು ಹಾಳು ಮಾಡಿ ಆಗ್ತದೆ. ತೆಂಗಿನ ಮರಕ್ಕೆ ಏನಾದ್ರು ಸ್ಪೆಷಲ್ ಗೊಬ್ಬರ ಕೊಡ್ತೀರಾ ಸರ್? ಸ್ಪೆಷಲ್ ಏನಿಲ್ಲ, ಇದುವೇ ಕೋಳಿ ಇದು ಗೊಬ್ಬರ ಮತ್ತೆ ಇದು. ದೋಟಿಯಲ್ಲಿ ಈ ರೀತಿಯಾಗಿ ಕೊಕ್ಕವನ್ನು ನಮಗೆ ಕೊಯ್ಯಬಹುದು. ಎಷ್ಟುಂಟು ಸರ್ ಒಂದು ದೋಟಿಗೆ? ಇದಕ್ಕೆ ನಮಗೆ 1,000 ರೂಪಾಯಿ ಅಂದಾಜು ಅಸಲು ನಿಂತಿದೆ. 2-3 ವರ್ಷದಿಂದ ಈಗ ಬೆದರಿನ ಓಟೆಯದೆಲ್ಲ ಮೊದಲು ಮಾಡಿ ಕತ್ತಿ ಹಾಕಿ ಮಾಡ್ತಾ ಇದ್ದೆ. ಅದು ಆಗಾಗ ಮುರಿಯುವಂಥ ಸಮಸ್ಯೆ ಎಲ್ಲ ಇತ್ತು. ಇದು ನೋಡಿ ಈಗ ಒಳ್ಳೆ ಇದರಲ್ಲಿ ಬಾರಿ ಒಂದು ಒಳ್ಳೆ ಇದು ಮೆಥಡ್ ಅಲ್ಲಿ ನಾವು ಮಾಡಿದ್ದೇವೆ, ಏನು ಪ್ರಾಬ್ಲಮ್ ಬರ್ತಾ ಇಲ್ಲ. ಇದು ಈಗ ನಾವು ಮಾಡಿದ 10 ಫೀಟಿಗೆ ಒಂದು 15ಕ್ಕೆಲ್ಲ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ. ಮತ್ತೆ ಈ ಪಾಯಿಂಟ್ ಒಳ್ಳೆ ಹರಿತ ನಾವು ವಾರಕ್ಕೊಮ್ಮೆ ಮಾಡಬೇಕಾಗ್ತದೆ. ಕೊಕ್ಕೋಯಿಗೆ ಬೇಕಾದ್ರೆ ನಮಗೊಂದು ಇಷ್ಟು ಪಾಯಿಂಟ್, ಇದರಿಂದ ಕೆಳಗೆ ಪಾಯಿಂಟ್ ಒಳ್ಳೆ ಶಾರ್ಪ್ ಬೇಕಾಗ್ತದೆ. ಮತ್ತೆ ಇದರ ಕೊಡಿ ಯಾವತ್ತಾದ್ರೂ ಮೇಲೆ ಹೋಗುವಂತದ್ದು ಕಟ್ ಮಾಡಬೇಕಾ ಕೊಕ್ಕೋದು? ಹೌದು, ನಮಗೆ ಅದು ಪ್ರೂನಿಂಗ್ ನಾವು ಮಾಡ್ತೇವೆ ಅಲ್ಲ, ಜುಲೈಯಲ್ಲಿ ಪ್ರೂನಿಂಗ್ ಮಾಡಲೇಬೇಕು. ಮೇಲೆ ಹೋಗೋದಾಗಿ, ಇಲ್ಲದಿದ್ರೆ ಈ ಮರಗಳೆಲ್ಲ ಈಗ ಅಡಿಕೆ ಮರದ ಸಾಧಾರಣ ಅದಕ್ಕಿಂತ ಹೆಚ್ಚು ಇರ್ತಿತ್ತು. ಹೌದು, ಪ್ರೂನಿಂಗ್ ಮಾಡಿದ ಕಾರಣ ಇವುಗಳೇ ಒಂದು ಹಂತಕ್ಕೆ ಉಂಟು. ಈಗ ನಾವು ಇಡೀ ಪಾಡಲ್ಲಿ ಕೊಡ್ತಾ ಇದ್ದೇವೆ. ಇಡೀ ಪಾಡಲ್ಲಿ ಅಂದ್ರೆ 4 kg ಇಡೀ ಪಾಡಲ್ಲಿ ಇದ್ರೆ 1 kg ಸೀಡ್ ಬರ್ತದೆ ನೋಡಿ. ಇದು ಫಾರೆಸ್ಟ್ ರೋ ಅಂತ ಹೇಳುವ ಗ್ರೀನ್ ವೆರೈಟಿಯ ಕೊಕ್ಕೋ ಜಾತಿಯ ಮರದ ಒಂದು ಫೋಟೋ. ಕೊಕ್ಕೋ ವಾರದಲ್ಲಿ ವೀಕ್ಲಿ ಒಂದು ಟರ್ನ್ ಓವರ್ ಬಿಸ್ನೆಸ್ ಇರುವವರಿಗೆ, ಹಾಗೆ ಒಂದು ವೀಕ್ಲಿ ಸ್ಯಾಲರಿ ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಕೊಡುವವರಿಗೆ ಒಳ್ಳೆ ಇನ್ಕಮ್ ಅಂತ ಹೇಳಿ ನನ್ನ ಅಭಿಪ್ರಾಯ. ಈಗ ನಮಗೆಲ್ಲ ಆ ಬಿಸ್ನೆಸ್ ಹಿಡಿದಿದೆ, ಎಲ್ರಿಗೂ ಆ ಬಿಸ್ನೆಸ್ ಹಿಡಿದಿತ್ತು ಅಂತ ನಾನು ಹೇಳುದಿಲ್ಲ. ಪ್ರಸ್ತುತ ನಾನು ಈ ವರ್ಷ ನನಗೊಂದು 500ರಿಂದ 600 ಸಸಿಗೆ ಆರ್ಡರ್ ಬಂದಿದೆ. ಈಗ ಒಂದು ಆಗಸ್ಟ್ ಅಲ್ಲಿ ನಾನು ಸಸಿ ಮಾಡಿ ಕೊಡ್ತೇನೆ. ಅಂದ್ರೆ ಈಗ ಸೀಸನ್ ಟೈಮ್,
ಸೊ 600 ಸಸಿ ನನಗೆ ಮಾಡಿಕೊಡ್ತೇನೆ ಅಂತ ಒಪ್ಪಿಕೊಂಡಿದ್ದೇನೆ. 15 ರೂಪಾಯಿಗೆ ಒಂದು ಗಿಡಕ್ಕೆ ನಾನೀಗ ಈಗ ತೆಕ್ಕೊಳ್ತಾ ಇದ್ದೇನೆ. ಅಂದ್ರೆ ಕೃಷಿಕರು 10 ಜನ ಮಾಡ್ಲಿ ಅಂತ ಹೇಳುವ ಇಂಟೆನ್ಷನ್. ಈಗ 15 ರೂಪಾಯಲ್ಲಿ ಈಗ ಈಗಿನ ಇದರಲ್ಲಿ ಎಲ್ರಿಗೂ ಗೊತ್ತಿರೋ ವಿಷಯ, ಯಾಕಂದ್ರೆ ಪ್ಲಾಸ್ಟಿಕ್ ತೆಗಿಬೇಕು, ಅದಕ್ಕೆ ಮಣ್ಣು ತುಂಬಿಸ್ಬೇಕು, ಕೆಲಸ ಉಂಟು. ಸೊ ನನಗೆ ನನ್ನ ಆಗಿರುವ ಫಾರ್ಮರ್ಸ್ ಇನ್ನು ಜಾಸ್ತಿ ಮಾಡಬೇಕು ಅಂತ ಹೇಳುವ ಇಂಟೆನ್ಷನ್ ಇಂದ ಸಣ್ಣ ರೇಟಲ್ಲಿ ಒಳ್ಳೆ ಇದನ್ನು ಕೊಡ್ತಾ ಇದ್ದೇನೆ. ಅದರಲ್ಲಿ ಗ್ರೀನಿಶ್ ಮತ್ತೆ ರೆಡ್ಡಿಶ್ 2 ವೆರೈಟಿ ಬರ್ತದೆ. ಒಳ್ಳೆ ಇದು ಬರ್ತದೆ, ತೊಂದರೆ ಇಲ್ಲ, ಈಲ್ಡಿಂಗು ತೊಂದರೆ ಇಲ್ಲ. ಒಳ್ಳೆ ನಾವು ಹೇಗೆ ನೋಡಿದೆವೋ ಹಾಗೆ ಈಲ್ಡಿಂಗ್ ಬರ್ತದೆ. ಕೊಕ್ಕೋ ಮತ್ತೆ ಮೊದಲೇ ನನ್ನ ತಂದೆ ಅಜ್ಜ ಎಲ್ಲರೂ ಕೊಕ್ಕೋ ಕೃಷಿಯಲ್ಲಿ ಎಲ್ಲರೂ ಒಳ್ಳೆ ಹೆಸರು ಮಾಡಿದವರು. ಚಿಕ್ಕಪ್ಪ ಎಲ್ಲರೂ ಕೊಕ್ಕದ ಕೃಷಿ ಮಾಡಿದವರು. ಹಾಗೆ ನಮ್ಮ ಎಲ್ಲಾ ಜಾಗಗಳಲ್ಲಿ ಕೊಕ್ಕೋ ಉಂಟು ಮೊದಲಿಂದಲೇ. ಯಾಕೆ ಜಾಗದ ಮೇಲೆ ಜಾಗ ನನ್ನ ಅಜ್ಜ ಮಾಡಿಕೊಂಡ ಟೈಮಲ್ಲಿ ಆಗ ನಮಗೆ ಕೊಕ್ಕೋ ಒಳ್ಳೆ ಇನ್ಕಮ್ ಆಗ್ತಿತ್ತು, ಯಾಕಂದ್ರೆ ಲೇಬರ್ ಸ್ಯಾಲ್ರಿ ಅದಲ್ಲಿ ಹೋಗ್ತಾ ಇತ್ತು. ಸೊ ಅಡಿಕೆ ದುಡ್ಡನ್ನು ನನ್ನ ಅಜ್ಜ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಜಾಗ ಏನು ಮಾಡಿದ್ದೇವೆ ಅದ್ರ ಏನು ಸಾಲ ಆಯ್ತು ಅದಕ್ಕೆ ಹಾಕುದು, ಹಾಗೆ ಟರ್ನ್ ಓವರ್ ಮಾಡ್ತಾ ಇದ್ರು. ಸೊ ನಮಗೆ ಅದು ಹಾಗೆ ಮೂಲದಿಂದಲೇ ಬಂದ ಕಾರಣ ಕೊಕ್ಕೋ ನಮಗೆ ಹಿಡಿಸಿದೆ. ಯಾಕೆ ವಾರದ ಒಂದು ಇನ್ಕಮ್, ಯಾರೇ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ನಮಗೆ ಒಂದು ಹೆಕ್ಲಿಕ್ಕೆ ಇದ್ರು ಓಕೆ, ಇಲ್ಲದ್ರೆ ನಾವೇ ಅದನ್ನು ಕೊಯ್ದು ಒಡೆದು ಕೊಡ್ಬೋದು ನಮಗೆ. ಈಗ ಕ್ಯಾಂಪ್ಕೋ ಪ್ರಸ್ತುತ ತೆಗಿತಾ ಉಂಟು. ಸೊ ಅದಿಲ್ಲದಿದ್ರೆ ಈಗ ಔಟ್ ಸೈಡ್ ತೆಗಿಯೋರಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಕೊಕ್ಕೋದಿಂದಾಗಿ. ರೆಡ್ ಕಲರ್ ಇದಕ್ಕೆ ಕ್ರಿಯಲ್ಲೋ ಅಂತ ಹೇಳುವ ಹೆಸರುಂಟು. ಗ್ರೀನ್ ವೆರೈಟಿಗೆ ಫಾರೆಸ್ಟೋ ಅಂತ ಹೆಸರು. ಸೊ ಆ 2 ವೆರೈಟಿಗಳು ಉಂಟು. ಮತ್ತೆ ಅದರಲ್ಲಿ ಈಗ ನಮ್ಮಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಹೈಬ್ರಿಡ್ ಕೊಕ್ಕೋಗಳು ಉಂಟು. ಊರಿನ ಹಳೆ ನಮೂನೆಯ ಒಳ್ಳೆ ಪಾಡಿನ ನಮ್ಮ ಅಜ್ಜಂದ್ರ ಕಾಲದಲ್ಲಿ ಒಳ್ಳೆ ಕೊಕ್ಕೋ ಮಾಡುವಲ್ಲಿಂದ ತಂದು ಹಾಗೆ ಸಸಿ ಮಾಡಿ ಹಾಗೆ ಬಂದಂತಹ ಸಸಿಗಳು ಉಂಟು. ಹಾಗೆ ಮತ್ತೆ ಇದಕ್ಕೆ ತಾಯಿ ಬೇರು ಒಂದೇ ರೂಟ್ ಇರುವಂತದ್ದು ಇದಕ್ಕೆ ಮೇಯ್ನ್ ಆಗಿ. ಮತ್ತೆ ನಿಮಗೆ ದೊಡ್ಡದಾದ ಮೇಲೆ ಸಣ್ಣ ಸಣ್ಣ ಬೇರುಗಳಿಂದ ಆಹಾರಗಳನ್ನು ಪಡ್ಕೊಳ್ಳುದು. ಮೇಯ್ನ್ ರೂಟ್ ಇದಕ್ಕೆ ಒಂದೇ. ಇದನ್ನು ಡ್ರಿಲ್ಲರ್ ಮಿಷನ್ ಅಲ್ಲಿ ನಾನು ತೆಗೆದು ನಡ್ತಾ ಇದ್ದೇನೆ, ಈಗ ಪ್ರಸ್ತುತ ನಾಟಿ ಮಾಡ್ತಾ ಇದ್ದೇನೆ. ಒಳ್ಳೆ ಬರ್ತಾ ಉಂಟು ಕೊಕ್ಕ. ನಿಮಗೆ ಒಂದು 2.5 ವರ್ಷ 3 ವರ್ಷದಲ್ಲಿ ಒಳ್ಳೆ ಈಲ್ಡಿಂಗ್ ಬರ್ಲಿಕ್ಕೆ ಶುರು ಆಗ್ತದೆ. 3 years ಅಲ್ಲಿ ಅಂತ ಈಲ್ಡಿಂಗ್ ಬರ್ತದೆ ನಾವು ನೋಡುವಾಗೆ ನೋಡಿದ್ರೆ. ಸೊ 2 years ಅಲ್ಲಿ ನಿಮಗೆ ಸಣ್ಣ ಪುಟ್ಟ 1-2 ಕಾಯಿ ಆಗ್ಬಹುದು ಆ ವರ್ಷ. ಮತ್ತೊಂದು 4ನೇ ವರ್ಷದಿಂದ ಒಳ್ಳೆ ಈಲ್ಡಿಂಗ್ ಶುರು ಆಗ್ತದೆ. ಮತ್ತೊಂದು ನಿಮಗೊಂದು ಸಣ್ಣ ಗೆಲ್ಲು ಮುರಿದ್ರೆ ನೀವು ಅಲ್ಲಿಂದ ಬ್ರಾಂಚ್ ಅನ್ನು ಕಟ್ ಮಾಡಿ ತೆಗೆದ್ರೆ ಇನ್ನೊಂದು ದಿಕ್ಕಲ್ಲಿ ಬ್ರಾಂಚ್ ಬರ್ತದೆ, ಇದಾಗ್ತದೆ. ಮತ್ತೆ ಮಳೆಗಾಲದಲ್ಲಿ ಸರಿಯಾಗಿ ಅದರ ಚಿಗುರುಗಳು ಏನು ಬಂತು ಅದನ್ನು ಸರಿಯಾಗಿ ಪ್ರೂನಿಂಗ್ ಮಾಡಬೇಕು. ಹಾಗಿದ್ರೆ ಕೊಕ್ಕದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಒಂದು ಪ್ರಸ್ತುತ ಈಗ ಒಂದು 600-650 ಗಿಡಗಳು ಇರ್ಬೋದು ನನ್ನ ಹತ್ರ. ಅದರಲ್ಲಿ ಪ್ರೆಸೆಂಟ್ ಒಂದು 580-600ರಲ್ಲಿ ಒಳ್ಳೆ ಫಸಲು ಉಂಟು. ಮತ್ತೆ ಎಲ್ಲದಲ್ಲಿಯೂ ಈಗ ಒಂದೇ ಆಗಿ ಅಡಿಕೆಯಲ್ಲಿ ಆಗ್ಲಿ ಯಾವುದಲ್ಲೇ ಆಗ್ಲಿ ಎಲ್ಲ ಒಂದೇ ತರ ಇರುವುದಿಲ್ಲ ಅಲ್ವಾ. ಹಾಗಿರೋದನ್ನು ರೀಪ್ಲೇಸ್ ಮಾಡಿ ನಾವು ಹೊಸತ್ತು ನಡಬೇಕಾಗ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೊಕ್ಕೋದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಬಲರಾಮ್ ಸರ್ ಅವರಿಂದ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ. ಕೃಷಿಯ ವಿಚಾರಗಳನ್ನು ಸುಮಾರುಂಟು ತಿಳ್ಕೊಳ್ಳಿಕ್ಕೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ ಸ್ನೇಹಿತರೆ. ಧನ್ಯವಾದಗಳು.